ಇವರು ಸಾರಾ ಅಬುಬಕ್ಕರ್. 1936 ಜೂನ್ 30ರಂದು ಅಬುಬಕ್ಕರ್ ಅವರು ಕೇರಳದ ಕಾಸರಗೋಡು ಜಿಲ್ಲೆಯ ಚಮನಾಡು ಎಂಬ ಗ್ರಾಮದಲ್ಲಿ ಜನಿಸಿದರು. ತಂದೆ ಪಿ ಅಹಮದ್, ತಾಯಿ ಜೈನಾಬಿ. ತಂದೆ ವೃತ್ತಿಯಲ್ಲಿ ವಕೀಲರಾಗಿದ್ದರಿಂದ ಅಂದಿನ ಕಾಲದ ಸ್ತ್ರೀ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ಕಡಿಮೆ ಇದ್ದರೂ ಸಹ ಮಗಳಿಗೆ 16 ವರ್ಷವಾಗದೆ SLC ಮಾಡಿಸದೆ ಮದುವೆ ಮಾಡುವುದಿಲ್ಲ ಎಂಬ ಸಾರಾ ಅವರ ತಂದೆಯ ನಿರ್ಧಾರ ಮಗಳಿಗೆ ವಿದ್ಯಾಭ್ಯಾಸಕ್ಕೆ ಉತ್ತಮ ಅಡಿಪಾಯವಾಯಿತು. ಆರಂಭದಲ್ಲಿ ಸಾರಾ ಅವರ ಬಾಲ್ಯವು ಅಜ್ಜ ಅಜ್ಜಿಯರಿದ್ದ ಚಮನಾಡು ಗ್ರಾಮದಲ್ಲಿ ಕಳೆದಿದ್ದರಿಂದ ಚಂದ್ರಗಿರಿ ನದಿ ಅವರ ಬದುಕು ಮತ್ತು ಬರಹದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆಯಿತು. ವಿದ್ಯಾಭ್ಯಾಸಕ್ಕಾಗಿ ಅವರು ಚಮನಾಡಿನಿಂದ ತಂದೆ ತಾಯಿ ಇದ್ದಂತಹ ಕಾಸರಗೋಡಿಗೆ ಬಂದಾಗ ಅಂದು ಮುಸ್ಲಿಂ ಹುಡುಗಿಯರು ಶಿಕ್ಷಣ ಪಡೆಯುವುದೇ ವಿರಳವಾಗಿತ್ತು. ಹೀಗಾಗಿ ಶಾಲೆಗೆ ಹೋಗಿ ಬರುವ ದಾರಿಯಲ್ಲಿ ತಲೆಯ ಮೇಲೆ ಸೆರಗು ಹಾಕದೆ ಓಡಾಡುತ್ತಿದ್ದಂತಹ ಸಾರಾ ಅವರನ್ನ ನೋಡಿ ಕೆಲವು ಮುಸ್ಲಿಮ್ಸರು ವಿಚಿತ್ರವಾಗಿ ನೋಡುತ್ತಿದ್ದರಂತೆ. ಹೀಗೆ SLC ಮುಗಿಸಿದ ನಂತರ ಅವರು ಮಂಗಳೂರಿನಲ್ಲಿ ಇಂಜಿನಿಯರ್ ಆಗಿದ್ದಂತಹ ಅಬುಬಕ್ಕರ್ ಅವರನ್ನ ಮದುವೆಯಾಗಿ ಮಂಗಳೂರಿಗೆ ಬರುತ್ತಾರೆ. ಕಾಸರಗೋಡು ಮತ್ತು ಮಂಗಳೂರುಗಳ ನಡುವಿನ ಭೌತಿಕ ಅಂತರ ಕಡಿಮೆ ಇದ್ರೂ ಸಹ ಆ ಪ್ರದೇಶಗಳ ಮುಸ್ಲಿಮ್ಸರಲ್ಲಿ ಸಾಂಸ್ಕೃತಿಕ ಅಂತರ ಅನ್ನುವಂಥದ್ದು ಹೇರಳವಾಗಿರುತ್ತೆ. ಧಾರ್ಮಿಕ ಅಂಧಶ್ರದ್ಧೆ ಮಂಗಳೂರಿನ ಮನೆಯಲ್ಲಿ ಸಾರಾ ಅವರ ಕಣ್ಣಿಗೆ ಒಡೆದು ಕಾಣುವಂತಿರತ್ತೆ. ತವರಿನಲ್ಲಿ ಹೊರಗೆಲ್ಲ ಓಡಾಡಲು ಯಾವುದೇ ನಿರ್ಬಂಧಗಳಿರಲಿಲ್ಲ. ಆದ್ರೆ ಇಲ್ಲಿ ಗಂಡಸರು ಇರುವಾಗ ಹೆಂಗಸರು ಹೊರಗೆ ಬರುವಂತಿರ್ಲಿಲ್ಲ. ಎಷ್ಟಂದ್ರೆ ನಮ್ಮ ನಾದ್ನಿಯರ ಗಂಡಂದ್ರು ಕೂಡ ನಮಗೆ ಪರಪುರುಷರು. ಅವರ ಎದುರಾಗಲಿ ಮನೆ ಡ್ರೈವರ್ನ ಎದುರಾಗಲಿ ನಾವು ಸುಳಿಯುವಂತಿರ್ಲಿಲ್ಲ ಎಂದು ಅತ್ತೆಯ ಮನೆಯಲ್ಲಿ ತಾವು ಎದುರಿಸಬೇಕಾದಂತಹ ಭಿನ್ನ ಪರಿಸ್ಥಿತಿಗಳನ್ನ ಸಾರಾ ನೆನಪಿಸಿಕೊಳ್ಳುತ್ತಾರೆ. ಗಂಡ ವಿದ್ಯಾವಂತನಾದ್ರೆ ಆತನಿಗೆ ಧರ್ಮಾಂಧತೆ ಇರುವುದಿಲ್ಲ. ಬುರ್ಕಾ ಹಾಕಬೇಕೆಂದು ಪೀಡಿಸಲಾರ ಎಂದುಕೊಂಡಿದ್ದಂತಹ ಸಾರಾ ಅವರಿಗೆ ಮದುವೆಯಾದಂತಹ ಮಾರನೇ ದಿನವೇ ಪ್ರಥಮ ಬಾರಿಗೆ ಗಂಡನ ಮನೆಗೆ ಹೋಗಬೇಕಾದ್ರೆ ತಾವು ಬುರ್ಕಾ ತೊಡಬೇಕಾದಂತಹ ಸಂದರ್ಭ ಎದುರಾಗತ್ತೆ. ಸಾರಾ ಅವರ ಅತ್ತೆಯ ಮನೆಯಲ್ಲಿ ಹೇಗಿರುತ್ತೆ ಅಂದ್ರೆ 45ಕ್ಕಿಂತ ಹೆಚ್ಚು ಜನರಿರುವಂತಹ ಅವಿಭಕ್ತ ಕುಟುಂಬವದು. ಮನೆಯ ಹೆಂಗಸರು ಮತ್ತು ಅಲ್ಲಿದ್ದಂತ ಹೆಣ್ಣು ಮಕ್ಕಳೆಲ್ಲ ಅವರ ಶಿಕ್ಷಣವು ಧಾರ್ಮಿಕ ಶಿಕ್ಷಣಕ್ಕೆ ಮುಕ್ತಾಯ ಮಾಡ್ಕೊಂಡಿರ್ತಾರೆ. ಸಾರಾ ಅವರು ಚಿಕ್ಕವರಿದ್ದಾಗಲೇ ಲಿಂಗ ತಾರತಮ್ಯದ ಬಿಸಿಯಿಂದ ತಪ್ಪಿಸಿಕೊಂಡಿರಲಿಲ್ಲ. ವರ್ಷಕ್ಕೊಮ್ಮೆ ರಜೆ ಬಂದಾಗ ಗಂಡು ಮಕ್ಕಳನ್ನ ಪ್ರವಾಸಕ್ಕೆ ಕರೆದೊಯ್ಯುತ್ತಿದ್ದಂತಹ ಸಾರಾ ಅವರ ತಂದೆ ಸಾರಾ ಅವರನ್ನು ಈ ಪ್ರವಾಸಕ್ಕೆ ಕರೆದೊಯ್ಯುತ್ತಿರಲಿಲ್ಲ. ಸ್ನೇಹಿತರೊಡನೆ ಪಿಕ್ನಿಕ್ ಹೋಗುವ, ಸಿನಿಮಾ ನೋಡಲು ಹೋಗುವ ಅವಕಾಶವನ್ನು ಇವರು ಹೊಂದಿರಲಿಲ್ಲ. ಗಂಡನ ಮನೆಗೆ ಬಂದ್ರೆ ಅಲ್ಲೂ ಅದಕ್ಕೆ ಅವಕಾಶ ಇರಲಿಲ್ಲ. ತಮ್ಮ ಮನೆಯ ಪಕ್ಕದಲ್ಲೇ ಬೀಡು ಬಿಟ್ಟ ಸರ್ಕಸ್ ಕಂಪನಿಯ ಸದ್ದುಗಳು ಕಿವಿ ಮೇಲೆ ಬೀಳುತ್ತಿದ್ದರೂ ದೂರ ದೂರದ ಊರುಗಳಿಂದ ಸರ್ಕಸ್ ನೋಡಲೆಂದೇ ಜನ ಬರುತ್ತಿದ್ದರು. ತಾವು ಮಾತ್ರ ಸರ್ಕಸ್ ನೋಡಲು ಸಾಧ್ಯವಾಗದದ್ದನ್ನ ಸಾರಾ ಅವರು ನೆನಪಿಸಿಕೊಳ್ಳುತ್ತಾರೆ. ಮನೆಯ ಗಂಡಸರು ನೋಡಬಹುದಾದ ಸಿನಿಮಾ ತಮಗೆ ಮಾತ್ರ ಯಾಕೆ ಬಹಿಷ್ಕೃತ ಎಂಬ ಪ್ರಶ್ನೆಯನ್ನು ಅವರು ತಮ್ಮ ಗಂಡನಲ್ಲಿ ಎತ್ತಿದ್ದೂ ಸಹ ಇದೆ. ಸಾರಾ ಅವರ ಪ್ರಶ್ನೆಯ ಹಿಂದಿನ ಕಾಳಜಿ ಅರಿತಾಗ ಅಬುಬಕ್ಕರ್ ಅವರು ತಾವು ಸಿನಿಮಾ ನೋಡುವುದನ್ನೇ ತೊರೆದರಂತೆ. ಹೀಗೆ ಧಾರ್ಮಿಕ ಅಂಧಶ್ರದ್ಧೆಗೆ ಒಳಗಾಗಿದ್ದಂತಹ ಸಾರಾ ಅವರ ಬದುಕು ಅವರ ಪತಿ ಅಬುಬಕ್ಕರ್ ಅವರು ವೃತ್ತಿ ನಿಮಿತ್ತ ಬೆಂಗಳೂರು, ಪಣಂಬೂರು ಮುಂತಾದ ಕಡೆ ವರ್ಗಾವಣೆ ಹೊಂದಿದ ಬಳಿಕ ಸಾರಾ ಅವರು ಬುರ್ಕಾ ಮತ್ತು ಗೃಹ ಬಂಧನದಿಂದ ಮುಕ್ತರಾಗಿ ಹೊರ ಜಗತ್ತಿಗೆ ತೆರೆದುಕೊಳ್ಳಲು ಸಾಧ್ಯವಾಯಿತು. ಇವರಿಗೆ ಓದುವ ಅಭ್ಯಾಸ ಯಾವ ರೀತಿ ಇರುತ್ತೆ ಅಂದ್ರೆ, ತಂದೆ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ತಾವು ಹೋಗಿ ಪುಸ್ತಕ ಆಯ್ದುಕೊಳ್ಳುವ ಅವಕಾಶದಿಂದ ವಂಚಿತರಾದಾಗ ತಮ್ಮಂದಿರು ತರುತ್ತಿದ್ದಂತಹ ಪತ್ತೇದಾರಿ ಕಥೆಗಳನ್ನ ಓದುತ್ತಿದ್ರಂತೆ. ಮದುವೆಯಾಗಿ ಹೋದ ಮನೆಯಲ್ಲಿ ನವಭಾರತ ಪತ್ರಿಕೆ ಬರುತ್ತಿತ್ತು. ಈ ಪತ್ರಿಕೆಯನ್ನ ಮನೇಲಿರೋರೆಲ್ಲ ಓದಿ ಚೂರ್ ಮಾಡಿಟ್ಟಿ ಹೋಗಿದ್ರೆ ಆ ಗಂಡಸರೆಲ್ಲ ಹೊರಗಡೆ ಹೋದ್ಮೇಲೆ ಆ ಚೂರುಗಳನ್ನ ಆಯ್ದು ಜೋಡಿಸಿ ಆ ಪತ್ರಿಕೆಯನ್ನ ಓದ್ತಿದ್ರಂತೆ. ಮುಂದೆ ತಮ್ಮ ಗಂಡನಿಂದ ಪುಸ್ತಕವನ್ನ ತರಿಸಿಕೊಂಡು ತಮ್ಮ ಓದಿನ ಹಸಿವನ್ನ ಇಂಗಿಸಿಕೊಳ್ತಿದ್ರಂತೆ. ಕೂಡು ಕುಟುಂಬದಿಂದ ಬಿಡುಗಡೆಯಾದ್ಮೇಲೆ ಅವರೇ ಗ್ರಂಥಾಲಯಕ್ಕೆ ಹೋಗಿ ಬೇಕಾದ ಪುಸ್ತಕಗಳನ್ನ ತಂದು ಓದಲಾರಂಭಿಸಿದರಂತೆ. ಓದಬೇಕು ಎಂಬ ಹಸಿವು ಹೇಗಿರುತ್ತೋ ಇವರಲ್ಲಿ, ಅದೇ ರೀತಿ ಏನಾದರೂ ಬರಿಬೇಕು ಎಂಬ ಆಸೆ ಮೂಡಿದಾಗ ಚಿಕ್ಕ ಪುಟ್ಟ ಕತೆಗಳನ್ನ ಬರೆದು ಮನೆಯಲ್ಲಿದ್ದಂತಹ ಪುಟ್ಟ ಮಕ್ಕಳಿಗೆ ಕೇಳಿಸಿ ತೃಪ್ತಿ ಪಡುತ್ತಿದ್ದರಂತೆ. ಆ ಕತೆಗಳನ್ನ
ದಿನಪತ್ರಿಕೆಗಳಿಗೆ, ವಾರಪತ್ರಿಕೆಗಳಿಗೆ ಅವರು ಕಳಿಸಿದ್ದು ಸಹ ಇದೆ. ಆದ್ರೆ ಅವುಗಳು ಪ್ರಕಟವಾಗದೆ ಹಿಂದೆ ಬಂದಾಗ ಬರೆಯಬೇಕೆಂಬ ಅವರ ಆಸೆ ಮೊಳಕೆಯಲ್ಲಿಯೇ ಕಮರಿ ಹೋಯಿತಂತೆ. ಲಂಕೇಶ್ ಪತ್ರಿಕೆಯ ಆರಂಭದ ದಿನಗಳಲ್ಲಿ ನನ್ನ ಈ ಜನ ಒಂದಾಗಬೇಕು ಎಂದು ದಲಿತರು ಮತ್ತು ಮುಸ್ಲಿಮ್ಸರಿಗೆ ಕರೆ ಕೊಟ್ಟಾಗ ಅದರಿಂದ ಪ್ರಭಾವಿತರಾದಂತಹ ಸಾರಾ ಅವರು ಕೂಡಲೇ ಅದಕ್ಕೊಂದು ಪ್ರತಿಕ್ರಿಯೆಯನ್ನು ಬರೆದು ಪತ್ರಿಕೆಗೆ ಕಳುಹಿಸಿದರು. ಮರುದಿನವೇ ಅವರ ಪ್ರತಿಕ್ರಿಯೆ ಆ ಪತ್ರಿಕೆಯಲ್ಲಿ ಪ್ರಕಟವಾದಾಗ ಸಾರಾ ಅವರಿಗೆ ಸಂಭ್ರಮ ಮತ್ತು ರೋಮಾಂಚನ ಉಂಟಾಯಿತು. ಅದೇ ದಿನಗಳಲ್ಲಿ ಬಿಜಾಪುರದ ನಾಜಿಮಾ ಭಾಂಗಿ ಎಂಬ ಮುಸ್ಲಿಂ ಮಹಿಳೆ ಸಿನಿಮಾ ನೋಡಿದ್ದೇ ಅಪರಾಧವೆಂಬಂತೆ ದೊಡ್ಡ ಸುದ್ದಿಯಾಗುತ್ತೆ. ಮುಸ್ಲಿಂ ಮೂಲಭೂತವಾದಿ ಸಮಾಜದ ಈ ಕೃತ್ಯವನ್ನು ಖಂಡಿಸಿ ಸಾರಾ ಬರೆದಂತಹ ಪತ್ರವು ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಇವೆರಡೂ ಘಟನೆಗಳು ತನ್ನ ಬರವಣಿಗೆಯ ಉತ್ಸಾಹಕ್ಕೆ ನೀರೆರೆದವು ಎಂದು ಲಂಕೇಶ್ ಪತ್ರಿಕೆಯ ಮೇಲೆ ಅವರಿಗಿರುವಂತಹ ಅಭಿಮಾನವನ್ನ ನೆನಪಿಸಿಕೊಳ್ಳುತ್ತಾರೆ. ಮುಂದೆ ಇವರು ಬರೆದಂತಹ ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು, ಚಂದ್ರಗಿರಿಯ ತೀರದಲ್ಲಿ ಎಂಬ ಕಾದಂಬರಿ ಇವೆಲ್ಲವೂ ಲಂಕೇಶ್ ಪತ್ರಿಕೆಯಲ್ಲೇ ಬೆಳಕು ಕಂಡವು. ಸಾರಾ ಅವರ ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿ ಪ್ರಕಟವಾದ ಆರಂಭದ ವರ್ಷ ಪುತ್ತೂರಿನ ಪ್ರಗತಿಪರ ಸಂಘಟನೆಯವರು ಜನಾಂಗೀಯ ಅಧ್ಯಯನ ಎಂಬ ವಿಚಾರ ಸಂಕಿರಣವನ್ನ ಏರ್ಪಡಿಸಿದ್ರು. ಅದರಲ್ಲಿ ಕರಾವಳಿಯಲ್ಲಿ ಮುಸ್ಲಿಂ ಮಹಿಳೆಯರು ಎಂಬ ವಿಷಯದ ಕುರಿತು ಸಾರಾ ಮಾತನಾಡಬೇಕಿತ್ತು. ಇವರ ಸರದಿ ಬಂದು ಮಾತನಾಡಲು ಆರಂಭಿಸಿದಾಗ, ನೀವು ಬುರ್ಕಾ ಹಾಕಿಲ್ಲ, ಆದ್ರಿಂದ ನೀವು ಮುಸ್ಲಿಮ್ಸರಲ್ಲ, ಮುಸ್ಲಿಂ ಮಹಿಳೆಯ ಬಗ್ಗೆ ನೀವೇನು ಮಾತಾಡೋದು ಅಂತ ಅಲ್ಲಿ ಕೆಲವು ಮುಸ್ಲಿಂ ತರುಣರು ಗಲಾಟೆ ಆರಂಭಿಸಿದರು. ಹೀಗೆ ಸಾರಾ ಅವರ ದನಿಯನ್ನು ಹತ್ತಿಕ್ಕುವ ಕೆಲಸ ಮುಸ್ಲಿಂ ಮೂಲಭೂತವಾದಿ ಗುಂಪಿನಿಂದ ಆಗಾಗ ನಡೆಯುತ್ತಲೇ ಬಂದಿದೆ. ಸಾರಾ ಅವರ ಬರವಣಿಗೆಯನ್ನ ವಿರೋಧಿಸಿ ಅವರನ್ನ ಧರ್ಮ ವಿರೋಧಿ ಎಂದು ಬಿಂಬಿಸಿ ಮುಸ್ಲಿಂ ಸಮುದಾಯದಿಂದ ಬಹಿಷ್ಕರಿಸುವ ಪ್ರಯತ್ನವೂ ನಡೆಯಿತು. ತಮ್ಮ ಪತ್ರಿಕೆಗಳಲ್ಲಿ ಸಾರಾ ಅವರ ಕುರಿತು ಪ್ರತಿಕಾರದ ಲೇಖನಗಳು ಸಹ ಪ್ರಕಟಗೊಂಡವು. ಅಂತಹ ಸಂದರ್ಭದಲ್ಲಿ ಸಾರಾ ಅವರು ಎದರದೆ ಆ ಪತ್ರಿಕೆಯ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದರು. ಅಷ್ಟೇ ಅಲ್ಲದೆ ತಮ್ಮ ಆ ಮುಖ್ಯ ಹೋರಾಟದಲ್ಲಿ ಜಯಗಳಿಸುತ್ತಾರೆ. ಹೀಗೆ ಸಾಹಿತ್ಯಿಕ ಬದುಕು ಅನ್ನುವಂಥದ್ದು ಇವರಿಗೆ ಸುಲಲಿತವಾದ ಹಾದಿಯಾಗಿರದೆ ಹೋರಾಟದ ಹಾದಿಯಾಗಿತ್ತು. ಈ ಎಲ್ಲ ಹೋರಾಟ, ಈ ಎಲ್ಲ ಅನುಭವಗಳು ಸಾರಾ ಅವರನ್ನ ಸಾಹಿತ್ಯಿಕ ಹಾದಿಯಲ್ಲಿ ಬೇರೂರಿ ಗಟ್ಟಿಗೊಳಿಸಿದವು. ಚಂದ್ರಗಿರಿಯ ತೀರದಲ್ಲಿ ಎನ್ನುವಂಥದ್ದು ಇವರ ಮೊದಲ ಕಾದಂಬರಿ 1984ರಲ್ಲಿ ಪ್ರಕಟವಾಗುತ್ತದೆ. ಈ ಕಾದಂಬರಿಯು ಅವರಿಗೆ ಸಾಹಿತ್ಯ ಲೋಕದಲ್ಲಿ ಶಾಶ್ವತ ಸ್ಥಾನವನ್ನ ಕಲ್ಪಿಸಿಕೊಟ್ಟಿತು. ನಾದಿರಾ ಎಂಬ ಮುಗ್ಧ ಅಲ್ಪತೃಪ್ತ ಹೆಣ್ಣು ಮಗಳು ತನ್ನದಲ್ಲದ ತಪ್ಪಿಗೆ ತಂದೆಯ ಶೀಘ್ರ ಕೋಪ ಮತ್ತು ಪ್ರೀತಿಯ ಗಂಡನ ಆತುರದ ನಿರ್ಧಾರದಿಂದ ಘೋರ ಶಿಕ್ಷೆಯನ್ನ ಎದುರಿಸಬೇಕಾಗಿ ಬಂದದ್ದೇ ಈ ಕಾದಂಬರಿಯ ಮುಖ್ಯ ವಿಷಯ. ಈ ಕಾದಂಬರಿಯು ಸುಲಭದ ತಲಾಕ್ ಮತ್ತು ಪುನರ್ಮಿಲನ ಎಂಬ ಕ್ರೂರ ಪದ್ಧತಿಯತ್ತ ಬೆಳಕು ಚೆಲ್ಲುತ್ತೆ. ಅಗಲಿದಂತಹ ದಂಪತಿಗಳು ಪುನರ್ಮಿಲನಕ್ಕೆ ಹಂಬಲಿಸಿದರೆ ಹೆಂಡತಿಯಾದವಳು ಒಂದು ದಿನದ ಮಟ್ಟಿಗಾದ್ರೂ ಇನ್ನೊಬ್ಬನ ಜೊತೆ ಮದುವೆ ಆಗ್ಬೇಕು ಮತ್ತು ಆ ರಾತ್ರಿಯನ್ನ ಆತನೊಂದಿಗೆ ಕಳಿಬೇಕು. ಅನಂತರ ಎರಡನೇ ಗಂಡನೊಂದಿಗೆ ತಲಾಕ್ ಪಡೆದ್ರೆ ಮಾತ್ರ ಮೊದಲನೇ ಗಂಡನೊಂದಿಗೆ ಆಕೆಯ ಪುನರ್ಮಿಲನ ಸಾಧ್ಯ ಎಂಬುದು ಇದರ ಅರ್ಥ. ಇಂತಹ ಅವೈಚಾರಿಕ ಮತ್ತು ಪುರುಷ ಅನುಕೂಲಿಯಾಗಿ ರೂಪಿಸಿಕೊಂಡಿರುವಂತಹ ಪದ್ಧತಿಗಳು ಸ್ತ್ರೀಯೋರ್ವಳ ಬದುಕು, ಭಾವನೆ ಮತ್ತು ಸರ್ವಸ್ವವನ್ನು ಹೇಗೆ ಘಾಸಿಗೊಳಿಸುತ್ತವೆ, ನುಚ್ಚು ನೂರು ಮಾಡಿಬಿಡುತ್ತವೆ ಅನ್ನುವಂಥದ್ದನ್ನ ಈ ಕಾದಂಬರಿ ಪರಿಣಾಮಕಾರಿಯಾಗಿ ಮುಂದಿಟ್ಟಿದೆ. ಈ ಪುನರ್ಮಿಲನ ಅನ್ನುವಂತಹ ಪದ್ಧತಿಯು ಮೊದಲ ಗಂಡನಿಗೆ ನೀಡಿದಂತಹ ಶಿಕ್ಷೆ ಎಂಬ ಅರ್ಥದಲ್ಲಿ ಕೆಲವರು ಸಮರ್ಥಿಸಿದರೆ, ಚಂದ್ರಗಿರಿಯ ತೀರದಲ್ಲಿ ಎನ್ನುವಂಥ ಕಾದಂಬರಿಯಲ್ಲಿ ಈ ಪದ್ಧತಿಯಿಂದಾಗಿ ಮಹಿಳೆಯು ತನ್ನ ಜೀವನದಲ್ಲಿ ಅನುಭವಿಸಬೇಕಾದಂತಹ ಸಂಕೀರ್ಣ ಪರಿಸ್ಥಿತಿಯನ್ನು ಸ್ತ್ರೀಯ ಸ್ಥಾನದಲ್ಲಿ ನಿಂತು ನಾವು ವಿವೇಚಿಸಬೇಕು ಎಂಬುದನ್ನು ತಿಳಿಸಿಕೊಡುತ್ತದೆ. ಇವರ ಎರಡನೆಯ ಕಾದಂಬರಿ ಸಹನ. ಇದು ಬಹುಪತ್ನಿತ್ವ ಪದ್ಧತಿಯ ಕರಾಳತೆಯತ್ತ ಮುಖ ಮಾಡಿರುವಂಥದ್ದು. ಇಲ್ಲಿಯ ನಾಯಕಿ ನಸೀಮಾ ಹೆಣ್ಣು ಎತ್ತಳು ಎಂಬ ಕಾರಣಕ್ಕೆ ಅವಳ ಆರೋಗ್ಯ ಕೆಟ್ಟಿದೆ ಮತ್ತು ಹಾಸಿಗೆಯಲ್ಲಿ ಸುಖ ಕೊಡಲಾರಳು ಎಂಬ ಕಾರಣಗಳಿಗೆ ಆಕೆಯ ಗಂಡ ಇನ್ನೊಂದು ವಿವಾಹವಾಗಿ ಆಕೆಯ ಮನಸ್ಸು ಮತ್ತು ಬದುಕಿಗೆ ಕೊಳ್ಳಿ ಇಡುವುದು ಈ ಕಥೆಯ ಪ್ರಧಾನ ವಸ್ತು. ನನ್ನದೇ ವಯಸ್ಸಿನ ಹೆಣ್ಣು ಮಕ್ಕಳು ಇನ್ನು ಶಾಲಾ ಕಾಲೇಜಿಗೆ ಹೋಗಿ
ಓದುತ್ತಾ ಹರೆಯಕ್ಕೆ ಸಹಜವಾದ ಕನಸುಗಳನ್ನ ಕಾಣುತ್ತಿರುವಂತ ಸಂದರ್ಭದಲ್ಲಿ ಕಾದಂಬರಿಯ ನಾಯಕಿ ನಸೀಮಾ 13 ವರ್ಷಕ್ಕೆ ವಿವಾಹನೂ ಆಗಿ 20ರ ವೇಳೆಗೆಲ್ಲ 2 ಹೆಣ್ಣು ಮಕ್ಕಳ ತಾಯಿನೂ ಆಗಿರ್ತಾಳೆ. ಜೊತೆಗೆ ಸಂಸಾರದ ಎಲ್ಲ ಸುಖ ನರಕಗಳನ್ನು ಸಹ ಅನುಭವಿಸಿರ್ತಾಳೆ. ಆದ್ರೆ ಇಲ್ಲಿ ಅವಳು ಚಂದ್ರಗಿರಿಯ ತೀರದಲ್ಲಿ ಬರುವಂತಹ ನಾದಿರಾಳಂತೆ ಶೋಷಣೆಯನ್ನು ಸಹಿಸದೆ ತನ್ನ ತಾಯಿಯ ನೆರವಿನಿಂದ ಸ್ವಾಭಿಮಾನಿಯಾಗಿ ತನ್ನ ಮಗಳ ಭವಿಷ್ಯವನ್ನು ನಿರ್ಮಿಸುವಂತಹ ಛಲವನ್ನು ಪ್ರಕಟಿಸುವ ಗಟ್ಟಿಗಿತ್ತಿ ಈ ಕಾದಂಬರಿಯಲ್ಲಿ ಬರುವಂತಹ ನಸೀಮಾ. ಇವರ 3ನೇ ಕಾದಂಬರಿಯಾದಂತಹ ವಜ್ರಗಳು ಸುಲಭದ ತಲಾಕ್ ಮತ್ತು ಹೆತ್ತ ಮಕ್ಕಳ ಮೇಲೆ ತಾಯಿಗೆ ಒಡೆತನವಿಲ್ಲದ ಮುಸ್ಲಿಂ ಹೆಣ್ಣಿನ ಸ್ಥಿತಿಯ ಇನ್ನಷ್ಟು ಸಂಕೀರ್ಣ ಮುಖಗಳ ಮೇಲೆ ಬೆಳಕು ಚೆಲ್ಲುವಂಥದ್ದು. ಈ ಕಾದಂಬರಿಯಲ್ಲಿ ಬರುವಂತಹ ನಾಯಕಿ ನಫೀಸಾ ಪಟ್ಟಣದ ನಾಜೂಕನ್ನು ಅರಿಯದ ಕಾರಣಕ್ಕೆ ಗಂಡನಿಂದ ತಿರಸ್ಕೃತಗೊಂಡರೆ ಮಗನಿಗಾಗಿ ತನ್ನ ಕೈಯೆಟುಕಿ ಬಂದಂತಹ ಒಂದು ಸುಂದರ ಭವಿಷ್ಯವನ್ನ ನಿರಾಕರಿಸಿ ಒಂಟಿಯಾಗುತ್ತಾಳೆ. ಮುಂದೊಮ್ಮೆ 2ನೇ ವಿವಾಹವಾಗಿ ಆ ಮನೆಯ ಏಳ್ಗೆಗಾಗಿ ದುಡಿದ್ರೂ ಸಹ ಮೋಸದ ತಲಾಕನ್ನ ಪಡೆದು ಮತ್ತೆ ನಿರಾಶ್ರಿತಳಾಗುವಂತಹ ಪರಿಸ್ಥಿತಿ ಇವಳಿಗೆ ಬರುತ್ತೆ. ಪುರುಷ ಜಗತ್ತಿನ ವಂಚನೆಯ ಹಲವು ಮಗ್ಗಲುಗಳು ಈ ಕಾದಂಬರಿಯಲ್ಲಿ ಅನಾವರಣಗೊಳ್ಳುತ್ತದೆ. ಇಲ್ಲೂ ಸಹ ಎಲ್ಲಾ ಶೋಷಣೆಗೂ ಅವಳು ಎದೆಗೊಟ್ಟು ಅನಾಥ ಹೆಣ್ಣು ಶಿಶುವೊಂದಕ್ಕೆ ಆಸರೆಯನ್ನ ನೀಡಿ ಮಾತೃತ್ವವನ್ನ ಧಾರೆ ಎರೆಯುತ್ತಾಳೆ. ಈ ಕಾರಣದಿಂದ ನಫೀಸಾ ಎಲ್ಲರ ಗಮನ ಸೆಳೆಯುತ್ತಾಳೆ. ಇವರ ಪ್ರವಾಹ ಸುಳಿ ಅನ್ನುವಂತಹ ಕಾದಂಬರಿಯಲ್ಲಿ ಹಣ ಮಾಡುವ ಉದ್ದೇಶದಿಂದ ದುಶ್ಚಟವನ್ನೇ ಬಂಡವಾಳವನ್ನಾಗಿಸಿಕೊಂಡು ಕಳ್ಳ ಸಾಗಾಣಿಕೆ, ಬ್ರೌನ್ ಶುಗರ್ ಮಾರಾಟದಂತಹ ದುರ್ವ್ಯವಹಾರಗಳು ಸಮಾಜದಲ್ಲಿ ಯಾವ ರೀತಿಯ ದುಷ್ಪರಿಣಾಮವನ್ನ ಉಂಟು ಮಾಡುತ್ತದೆ ಎಂಬುದನ್ನು ಚಿತ್ರಿಸಿರುವಂಥದ್ದು. ಇವರ ಮುಂಬೆಳಕು ಅನ್ನುವಂತಹ ಕಾದಂಬರಿ ಪುರುಷ ಪ್ರಧಾನ ವ್ಯವಸ್ಥೆಯ ವಿರುದ್ಧ ಮಹಿಳೆಯರ ಧ್ವನಿಯನ್ನು ಎತ್ತಿ ಹಿಡಿಯುವಂಥದ್ದು. ತಳ ಹೊಡೆದ ದೋಣಿಯಲ್ಲಿ ಅನ್ನುವಂತಹ ಕಾದಂಬರಿಯಲ್ಲಿ ಲೇಖಕರು ತಮ್ಮ ಕುಟುಂಬದ ಕಥೆಯನ್ನ ಚಿತ್ರಿಸಿರುವಂಥದ್ದು. ಕದನ ವಿರಾಮ ಕಾದಂಬರಿಯು ಸಮಾಜದಲ್ಲಿನ ಸ್ತ್ರೀಪರ ದೃಷ್ಟಿಕೋನವನ್ನು ಮತ್ತು ದಾಂಪತ್ಯದ ಜಟಿಲತೆಗಳನ್ನ ಎತ್ತಿ ಹಿಡಿಯುವಂತಹ ಕಾದಂಬರಿ. ಮನೋಮಿ ಅನ್ನುವಂತಹ ಕಮಲಾದಾಸ್ ಅವರ ಕಾದಂಬರಿ, ಬಲೆ ಎನ್ನುವಂತಹ BM ಸುಹಾರ ಅವರ ಕಾದಂಬರಿ, ನಾನಿನ್ನು ನಿದ್ರಿಸುವೆ ಎನ್ನುವಂತಹ ಬಾಲಕೃಷ್ಣನ್ ಅವರ ಕಾದಂಬರಿ ಇವೆಲ್ಲವುಗಳನ್ನು ಮಲಯಾಳಿಯಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇವರ ಕಥಾ ಸಂಕಲನಗಳು ಚಪ್ಪಲಿಗಳು, ಪಯಣ ಮತ್ತು ಇತರ ಕಥೆಗಳು, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಕೆಡ್ಡ, ಸುಮಯ್ಯ, ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು ಅನ್ನುವಂಥದ್ದು ಇವರ ಆತ್ಮಕಥೆಯಾದರೆ, ಐಷಾರಾಮದ ಆಳದಲ್ಲಿ ಅನ್ನುವಂತಹ ಪ್ರವಾಸ ಕಥನ, ಲೇಖನಗುಚ್ಛ ಮತ್ತು ಅನಾವರಣ ಅನ್ನುವಂತಹ ಲೇಖನ ಸಂಕಲನಗಳನ್ನು ಬರೆದಿದ್ದಾರೆ. ತೇಲಾಡುವ ಮೋಡಗಳು ಅನ್ನುವಂಥದ್ದು ಇವರ ಬಾನುಲಿ ನಾಟಕಗಳ ಸಂಕಲನ. ಇವರಿಗೆ ಸಹನಾ ಕಾದಂಬರಿಗೆ 1985ರಲ್ಲಿ ವರ್ಧಮಾನ ಉದಯೋನ್ಮುಖ ಸಾಹಿತ್ಯ ಪ್ರಶಸ್ತಿ, ಸುಳಿಯಲ್ಲಿ ಸಿಕ್ಕವರು ಕಾದಂಬರಿಗೆ 1994ರಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಅನುಪಮ ನಿರಂಜನ ಪ್ರಶಸ್ತಿ ಲಭಿಸಿದೆ. ಜೊತೆಗೆ ಕರ್ನಾಟಕ ಸರ್ಕಾರವು ನೀಡುವಂತಹ ಪ್ರತಿಷ್ಠಿತ ಪ್ರಶಸ್ತಿಯಾದ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ 2002ರಲ್ಲಿ ದೊರೆಯಿತು. ಹೀಗೆ ಕರಾವಳಿ ಜಿಲ್ಲೆಯ ಮಲಯಾಳಿ ಮುಸ್ಲಿಮರ ಬದುಕಿನ ಅನುಭವ ಲೋಕವನ್ನು ಸಾರಾ ಅವರು ತಮ್ಮ ಕತೆ ಮತ್ತು ಕಾದಂಬರಿಗಳ ಮೂಲಕ ಕನ್ನಡದ ಓದುಗರಿಗೆ ಪರಿಚಯಿಸುತ್ತಾ ತಮ್ಮ ಬದುಕಿನಲ್ಲೂ ಹೋರಾಟದ ಮನೋಭಾವವನ್ನು ಸದಾ ಜೀವಂತವಾಗಿಟ್ಟುಕೊಂಡಂತಹ ಅಪರೂಪದ ಲೇಖಕಿ. ಈ ಸಾರಾ ಅಬುಬಕ್ಕರ್ ಅವರ ಕುರಿತಂತಹ ಕಿರು ಪರಿಚಯ ನಿಮಗೆ ಇಷ್ಟವಾದಲ್ಲಿ ಶೇರ್ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.